ಫೇಸ್ಬುಕ್ ಬಳಕೆದಾರರೇ ನೀವು ನೋಡಬೇಕಾದಂತಹ ಸ್ಟೋರಿ ಇದು. ಫೇಸ್ಬುಕ್ ಸುಂದರಿ ಹಿಂದೆ ಬಿದ್ದಂತಹ ಅರ್ಚಕನಿಗೆ ಪಂಗನಾಮ ಆಗಿದೆ. ಸುಂದರಿ ಅಂತ ಚಾಟ್ ಮಾಡೋಕೆ ಮುಂದಾದ್ರೆ ಹುಷಾರ್. ಪಾಂಡವಪುರದಲ್ಲಿ ಫೇಸ್ಬುಕ್ನಲ್ಲಿ ನಕಲಿ ಗೆಳತಿಯನ್ನ ನಂಬಿ ಅರ್ಚಕ ಕೆಟ್ಟಿದ್ದಾನೆ. ಶಿವಶೈಲ ದೇವಸ್ಥಾನದ ಅರ್ಚಕ ವಿಜಯ್ ಕುಮಾರ್ಗೆ ಧೋಖಾ ಆಗಿದೆ. ಪಾಂಡವಪುರ ಪಟ್ಟಣ ಸೋಮನಹಳ್ಳಿಯಲ್ಲಿರುವಂತಹ ಇನ್ನು ಶಿವಶೈಲ ದೇಗುಲ 60 ವರ್ಷದ ವೃದ್ಧನಿಗೆ 20 ವರ್ಷದ ಯುವತಿಯಿಂದ ಧೋಖಾ ಆಗಿದೆ. ಕುಟುಂಬದಿಂದ ದೂರಾಗಿ ಒಬ್ಬರೇ ವಾಸಿಸುತ್ತಿರುವಂತಹ ವಿಜಯ್ ಕುಮಾರ್ FBಯಲ್ಲಿ ಪರಿಚಯವಾಗಿದ್ದಂತಹ ಸಿರಿಶ್ರೇಷ್ಠ ಸರಿತಾ ಎಂಬಂತಹ ಸುಂದರಿಯ ಜೊತೆ ಪ್ರತಿದಿನ ವಿನಯ್ ಕುಮಾರ್ ಚಾಟಿಂಗ್ ಮಾಡ್ತಾ ಇದ್ರು. ಇನ್ನು ವಿಜಯ್ ಬಗ್ಗೆ ತಿಳಿದುಕೊಂಡಂತಹ ಯುವತಿಯಿಂದ ಹಣಕ್ಕೆ ಬೇಡಿಕೆ ಇಡಲಾಗಿದೆ. PG ಆರೋಗ್ಯ ಸರಿ ಇಲ್ಲ ಅಂತ ಹೇಳಿ ಹಣವನ್ನ ಸುಂದರಿ ಪೀಕಿಸಿದ್ದಾಳೆ. ಸುಮಾರು 1,36,000 ಹಣವನ್ನ ಸುಂದರಿ ಪೀಕಿಸಿದ್ದು. ಸುಂದರಿ ಮಾತನ್ನ ನಂಬಿ ಫೋನ್ ಪೇ ಮೂಲಕವಾಗಿ ಅರ್ಚಕ ಹಣ ಕೊಟ್ಟಿದ್ದಾನೆ. ಹಣ ಕೊಟ್ಟ ಬಳಿಕ ಭೇಟಿಯಾಗುವಂತೆ ಸುಂದರಿಗೆ ವಿಜಯ್ ಒತ್ತಾಯ ಮಾಡಿದ್ದಾರೆ. ವಿಜಯ್ ಕುಮಾರ್ ಒತ್ತಾಯ ಮಾಡ್ತಾ ಇದ್ದಂತೆ ಇಂದು ನಾಳೆ ಎಂದು ಫೇಸ್ಬುಕ್ ಬ್ಲಾಕ್ ಮಾಡಿ ಸುಂದರಿ ಎಸ್ಕೇಪ್ ಆಗಿರುವಂತದ್ದು. ಯುವತಿಯು ಸಿಗದೆ ಹಣವೂ ಕೂಡ ವಾಪಸ್ ಬರದೆ ವೃದ್ಧ ಕಂಗಾಲಾಗಿದ್ದು ಮಂಡ್ಯ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ನನಗೆ ಫೇಸ್ಬುಕ್ನಲ್ಲಿ ಒಂದು ಏಪ್ರಿಲ್ ತಿಂಗಳಿನಲ್ಲಿ ನನಗೆ ಒಂದು ನೋಡ್ತಾ ಇರಬೇಕಾದ್ರೆ ಒಂದು ಹುಡುಗಿ ಪರಿಚಯ ಆಯಿತು. ಆ ಹುಡುಗಿ ಪರಿಚಯ ಆಗಿದೆ ಅಂದರೆ ಅಂಥ ಹುಡುಗಿ ಎಷ್ಟು ಜನ ಫೇಸ್ಬುಕ್ಕಲ್ಲಿ ಬರ್ತಾರೆ. ಆದರೆ ಅವಳು ಹತ್ತುಕೊಂಡು ತುಂಬ ದುಃಖದಿಂದ ಮಾತಾಡ್ತಾ ಇದ್ಲು. ನಾನು ಅದನ್ನು ಏನು ಅಂತಕೊಂಡು ಹೇಳಿ ನಾನು ಫೇಸ್ಬುಕ್ಕಲ್ಲಿ ಕೇಳಿದಾಗ ನನಗೆ ಹೇಳಿದ್ರು, ನನಗೆ ತುಂಬ ತೊಂದರೆಲಿದ್ದೀನಿ, ನನಗೆ ಅನ್ನ ಇಲ್ಲ, ಊಟ ಇಲ್ಲ, ನನಗೆ ಉಳಿಲಿಕ್ಕೆ ಸ್ಥಳ ಇಲ್ಲ, PGನಲ್ಲಿದ್ದೀನಿ, ನನ್ನ ತಂದೆ ತಾಯಿ ಯಾರಿಲ್ಲ, ನನಗೆ ಕಾಪಾಡಿ, ನಾನು ನಿಮಗೆ ಬಂದು ನಾವು ನಿಮ್ಮನ್ನು ನೋಡ್ಕೊಳ್ತೀವಿ, ನೀವು ಎಲ್ಲಿದ್ದೀರಿ ಹೇಳಿ, ಅಲ್ಲಿಗೆ ನಾನೇ ಬರ್ತೀನಿ, ನಾನೇ ನಿಮಗೆ ಬಂದು ನೋಡ್ಕೊಳ್ತೀನಿ, ನಮಗೆ 2 ತುತ್ತು ಅನ್ನ ಹಾಕಿ ನನಗೆ ಅದು ಸಾಕು ಅಂತ ಹೇಳಿ ನನ್ನನ್ನು ಮಂಗ ಮಾಡಿದ್ಲು. ಈ ಥರ ನಾನು ನಡ್ಕೊಂಡು ಬಂದಾಗ ಅವಳಿಗೆ ಕೇಳಿದಾಗೆಲ್ಲ ಔಷಧಿ ಮತ್ತು ಊಟಕ್ಕೆ ಅವಳಿಗೆ ಬಟ್ಟೆ ಸಮೇತ ಇರಲಿಲ್ಲ, ಮತ್ತು PGಗೆ ಬೇಕಾದಂಥ ದುಡ್ಡು ಎಲ್ಲ ನಾನು ಹೊಂದಿ ನಾನು ಕಷ್ಟಪಟ್ಟು ಯಾರಿಂದ ಎಲ್ಲ ಸಾಲ ಪಡೆದು ನಾನು ಇವಳಿಗೆ ಹಣ ಕೊಟ್ಟೆ. ಈಗ ನೋಡಿದ್ರೆ ಬರ್ತೀನಿ ನಿಮ್ಮ ಹತ್ರ ಬರ್ತೀನಿ, ನಾಳೆ ಬರ್ತೀನಿ, ಆ ಬಸ್ ಚಾರ್ಜಿಗೆ ಟ್ರೈನ್ ಚಾರ್ಜಿಗೆ ಎಲ್ಲ ದುಡ್ಡು ಕಳಿಸಿ ಅಂತೇಳಿ ಎಲ್ಲ ದುಡ್ಡು ತೊಗೊಂಡು ಇವತ್ತಿನವರೆಗೂ ಕೂಡ ಬಂದಿಲ್ಲ. ನನ್ನೇ ಕೂಡ ನಾನು 400 ರೂಪಾಯಿ ಅವರಿಗೆ ತಗೊಂಡು 400 ರೂಪಾಯಿನಲ್ಲಿ ಕೂಡ ಈಗ ನೋಡಿದ್ರೆ ಫೋನ್ ಸ್ವಿಚ್ ಅಪ್ ಮಾಡಿಲ್ಲ, ಆನಲ್ಲಿದೆ, ಉತ್ತರ ಕೊಡಲ್ಲ. ಒಂದು ಸರಿ ಮೋರ್ ದೆನ್ 1 ಲ್ಯಾಕ್ ಥರ ಆಗಿದೆ. ಎಲ್ಲ ಗೂಗಲ್ ಪೇ ಫೋನ್ಪೇ ಮುಖಾಂತರ ಕೊಟ್ಟಿದೆ. ಅವಳ ಹೆಸರು ಅವಳು ಸಿರಿಶೇಷ ಸರಿತಾ. ಅವಳ ಬ್ಯಾಂಕ್ ಅಕೌಂಟಲ್ಲಿ ಬೇರೆ ಇದೆ, ತಮ್ಮೋಲಿ ಸರಿತಾ ಅಂತ ಇದೆ. ಅವಳಿಗೆ ವ್ಯಾಟ್ಸಪ್ ಮತ್ತು ಫೇಸ್ಬುಕ್ಕು ಸಿರಿಶೇಷ ಸರಿತಾ. ಅವಳದು ಮಾತಾಡಿದ್ದು ಫೋನಲ್ಲಿ ನಾನು ಪರ್ಸನಲಾಗಿ ಇದುವರೆಗೆ ಮೀಟಿ ಆಗಿದೆ. ಈಗ ಬೆಂಗಳೂರಿನಲ್ಲಿ ಇದ್ದಾಳೆ ಅಂತಾನೆ, ಎಲ್ಲಿದ್ದಾಳೆ ಅಂತೇಳಿ ನಾನು ಅದನ್ನು ಟ್ರ್ಯಾಕ್ ಮಾಡೋಕ್ಕಾಗ್ತಾಯಿದ್ದೆ. ಮಾತಾಡಿ ಅಂತೇಳಿ ನಾನು ನಿಮ್ಮನ್ನು ನೋಡ್ಕೊಳ್ತೀನಿ, ನಿಮ್ಗೆ ಏನು ಬೇಕು ನಾನೆಲ್ಲ ಮಾಡ್ಕೊಡ್ತೀನಿ, ನೀವೇನು ಅದಕ್ಕೆ ವಾಸ್ಪದ ಮಾಡ್ಕೊಬೇಡಿ, ನಿಮ್ಗೆ ಅಡುಗೆ ಮಾಡಿಕೊಡ್ತೀನಿ, ನಿಮ್ಗೆ ಏನು ಕೊಡ್ತೀರ ಅದು ಊಟ ಮಾಡ್ತೀನಿ, ನಿಮ್ಮ ಕೈಲಾಗೋ ಸಹಾಯ ನಾವು ಎಲ್ಲನೂ ಬಟ್ಟೆ ಗಿಟ್ಟ ಹೋಗ್ಕೊಂಡು ಎಲ್ಲ ಇರ್ತೀನಿ ಅಂತಕೊಂಡು ಹೇಳಿ ನನಗೆ ಅವಳಿಗೆ ಇಂಗ್ಲೀಷು, ಅವಳಿಗೆ ತೆಲುಗುನೋಳು ಇಂಗ್ಲೀಷನ್ನು ಮಾತಾಡಲಿಲ್ಲ. ನನಗೆ ಗೊತ್ತಾಗಿದ್ದು ಈಗ ಈ ತಿಂಗಳಲ್ಲಿ ಗೊತ್ತಾಯಿತು.